ಆವತ್ತು ಬಡ್ಡಿ ಚೆನ್ನಪ್ಪ ಅನ್ನೋರ ಹತ್ರ ಹೋಗಿ ಸುಮಾರು ಕೋಟಿಗಟ್ಟಲೆ ಬಡ್ಡಿಗೆ ತಂದು ಆವತ್ತು 200 ಅಭ್ಯರ್ಥಿಗಳನ್ನು ಹಾಕ್ತಾರೆ. ನಾನು ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟು ಕಷ್ಟಪಟ್ಟು ಈ ಪಕ್ಷವನ್ನು ಉಳಿಸ್ಕೊಂಡು ಬಂದಿದ್ದಾರೆ, ಏಳು ಬೀಳುಗಳು, ಯಾವ ಕುತಂತ್ರಗಳು ಇದರ ಮಧ್ಯೆ ಅವರು ಪಕ್ಷವನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದಕ್ಕೆ 89ರಲ್ಲಿ ನೋಡಿ ನಮ್ಮ ದುರಂತ ಹೇಗಾಯಿತು ಅಂತ ಹೇಳಿದ್ರೆ, ಸನ್ಮಾನ್ಯ ದೇವೇಗೌಡರು ಕನಕಪುರದಲ್ಲಿ ಒಂದು ಕಡೆ, ಒಳನರಸೀಪುರದಲ್ಲಿ ಒಂದು ಕಡೆ, 2 ಕಡೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಮತ್ತೆ ಆವತ್ತಿನ ಸಂದರ್ಭದಲ್ಲಿ ಕೇವಲ 200 ಅಭ್ಯರ್ಥಿಗಳಿಗೆ 2 ಮಾತ್ರ ನಾವು ಗೆದ್ದಿದ್ದು, 2 ಮಾತ್ರ. ಒಂದು ವೇಮಗಲ್ ವಿಧಾನಸಭಾ ಕ್ಷೇತ್ರದಿಂದ ಬೈರೇಗೌಡರು ಗೆದ್ದಿದ್ರು, ಇವತ್ತಿನ ಕೃಷ್ಣ ಬೈರೇಗೌಡರ ತಂದೆಯವರು ಬೈರೇಗೌಡರು ಗೆದ್ದಿದ್ರು. ಇನ್ನೊಂದು ಒಳನರಸೀಪುರದಲ್ಲಿ ಪುಟ್ಟಸ್ವಾಮಿ ಗೌಡರು ಗೆದ್ರು. ಬಹುಶಃ ನಾವು ನೀವು ಯಾರಾದ್ರೂ ಆಗಿದ್ರೆ, ಅಂತ ಪರಿಸ್ಥಿತಿ ಏನಾದ್ರೂ ಇದ್ದಿದ್ರೆ ಎಲ್ಲಿ ಹೋಗಿ ಮನೆ ಸೇರ್ಕೊಂತ ಇದ್ವೋ, ಹೊರಗೆ ಬರಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ದೇವೇಗೌಡರು ಎಷ್ಟು ಗಟ್ಟಿ ಜೀವ ಅಂತ ಹೇಳಿದ್ರೆ, ಎಷ್ಟು ಗಡಿಸುತನ ಇದೆ ಅಂತ ಹೇಳಿದ್ರೆ, ಬಹುಶಃ ಆವತ್ತು ಕೂಡ ಎದ್ದು ನಿಂತು ಕೊಡಿಕೊಂಡು ಬಂದು ಆಚೆ ಮತ್ತೆ 91ರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಯಾರಾದ್ರೂ ಆಗಿದ್ರೆ ಇನ್ನೊಂದು ಚುನಾವಣೆ ನಮಗೆ ಬೇಡಪ್ಪ ಅಂತ ಯೋಚನೆ ಮಾಡ್ತಾ ಇದ್ರು. ಬಹುಶಃ ಎಷ್ಟು ಗಟ್ಟಿ ಜೀವ ಅನ್ನುವಂಥದ್ದನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆವತ್ತು 91ರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಇದೇ ಪುಟ್ಟಸ್ವಾಮಿ ಗೌಡರ ವಿರುದ್ಧ. ಆವತ್ತು 3191 ಓಟಲ್ಲಿ ಗೆದ್ದು ಬಿಡ್ತಾರೆ ದೇವೇಗೌಡರು. ಅದು ಸ್ವಲ್ಪ ತೊಂದರೆ ಆಗಿ ರೀಕೌಂಟಿಂಗ್ ಮಾಡಬೇಕು ಅಂತಾರೆ. ಆದ್ರೆ ಆವತ್ತಿನ ಸಂದರ್ಭದಲ್ಲಿ ಚುನಾವಣಾ ಆಯುಕ್ತರು TN ಶೇಷನ್ ಅವರಿದ್ರು. ದೆಹಲಿಯಿಂದ ಅವ್ರು ಫೋನ್ ಮಾಡಿ ಈಗಾಗಲೇ 3191 ಓಟಲ್ಲಿ ಗೆದ್ದಿರೋದ್ರಿಂದ ನೀವು ಡಿಕ್ಲೇರ್ ಮಾಡಬೇಕು ಅಂದಾಗ ಡಿಕ್ಲೇರ್ ಮಾಡ್ತಾರೆ. ಆಮೇಲೆ 94ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ಜನತಾ ಪರಿವಾರದ ನಾಯಕರು ರಾಮಕೃಷ್ಣ ಹೆಗಡೆ ಅವರ ಆದಿಯಾಗಿ JH ಪಟೇಲ್ರು, PGR ಸಿಂಧೆ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಸೇತರ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದ್ರೆ ದೇವೇಗೌಡರನ್ನು ವಾಪಸ್ ಕರೆಸ್ಕೊಬೇಕು. ದೇವೇಗೌಡರ ಇಲ್ಲದೆ ಈ ಪಕ್ಷ ಉಳಿಯಲ್ಲ, ಈ ಪಕ್ಷ ಕಟ್ಟಕ್ಕಾಗೋದಿಲ್ಲ, ಈ ಪಕ್ಷ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಇವರಿಗೆ ಹರಿಯಿತ್ತು. ದೇವೇಗೌಡರನ್ನ ಕರೆಸಿಕೊಂಡು ಆವತ್ತಿನ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆಯನ್ನ ಎದುರಿಸಿ ಬಹುಶಃ ಆವತ್ತು ಒಳ್ಳೆ ಒಂದು, ಆದ್ರೂ ಕೂಡ ನಮಗೆ 113 ಬಂದಿರಲಿಲ್ಲ. ಆದ್ರೆ 96 ಕ್ಷೇತ್ರದಲ್ಲಿ ಇವರು ಗೆದ್ದಿದ್ರು. ಆದ್ರೆ ಉಳಿದಿರ್ತಕ್ಕಂಥ ಕ್ರಾಂತಿ ರಂಗ ಅಂತ ಹೇಳಿ ಅವತ್ತು JH ಪಟೇಲ್ರು ಇವರೆಲ್ಲ ಒಗ್ಗೂಡಿ ಅವತ್ತು ಪಕ್ಷ ಅಧಿಕಾರಕ್ಕೆ ತಂದ್ರು. ಅವತ್ತು ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾದರು. ಅನೇಕ ಮುಖ್ಯಮಂತ್ರಿಗಳಾಗಿ ಕೇವಲ 1.5 ವರ್ಷದಲ್ಲಿ ಅನೇಕ ಜನಪರವಾದಂತಹ ಕಾರ್ಯಕ್ರಮಗಳನ್ನ ಮಾಡಿದ್ರು. ಬಹುಶಃ ಅವರಿಗೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಅದೃಷ್ಟ ಇತ್ತು, ಯೋಗ ಇತ್ತು. ಆವತ್ತಿನ ಸಂದರ್ಭದಲ್ಲಿ ಜ್ಯೋತಿ ಬಸು ಅವರನ್ನ ಪ್ರಧಾನಮಂತ್ರಿಗಳು ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಒಳ್ಳೆ ನನಗೆ ಬೇಡ ಅಂತ ಹೇಳಿದ್ರು. ಆವತ್ತು ಉಳಿದಿರ್ತಕ್ಕಂಥ ನಾಯಕರು ಯಾರು ಈ ದೇಶವನ್ನ ಮುನ್ನಡೆಸುವಂತವ್ರು ಅಂತ ಹೇಳಿದಾಗ ಸನ್ಮಾನ್ಯ ದೇವೇಗೌಡರನ್ನ ಕರೆಸಿ ಎಲ್ಲರೂ ಸೇರಿ ಅವತ್ತು ಪ್ರಧಾನಮಂತ್ರಿಗಳನ್ನ ಮಾಡಿದ್ರು. ಪ್ರಧಾನಮಂತ್ರಿಗಳಾದಾಗ ಇನ್ನೂ ಒಂದು ಎತ್ತರಕ್ಕೆ ಬೆಳೆದು ಇವತ್ತು ಕರ್ನಾಟಕ ರಾಜ್ಯದ ಜನರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಹೇಳಿದ್ರೆ ಗಾಡ್ಗೀಳ್ ವರದಿ ಅನ್ನುವಂಥದ್ದಿತ್ತು. ಗಾಡ್ಗೀಳ್ ವರದಿಯನ್ನ ಮಾರ್ಪಾಡು ಮಾಡಿದ್ರೆ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚು ನೀರಾವರಿ ಯೋಜನೆಗಳಿಗೆ ಹಣವನ್ನ ಒದಗಿಸಬಹುದು ಅಂತ ಹೇಳಿ ಆವತ್ತು ಯೋಚನೆ ಮಾಡಿ ಗಾಡ್ಗೀಳ್ ವರದಿಯನ್ನ ಮಾರ್ಪಾಡು ಮಾಡಿ ಕರ್ನಾಟಕ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಿಗೆ ಅತಿ ಹೆಚ್ಚು ಇವತ್ತಿನವರೆಗೂ ಕೂಡ ಕೊಟ್ಟಿರ್ತಕ್ಕಂಥ ಹಣ ಕೊಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಸನ್ಮಾನ್ಯ HD ದೇವೇಗೌಡರು ಅನ್ನುವಂಥದ್ದನ್ನ ಇವತ್ತು ನಾವು ಸ್ಮರಿಸ್ಕೊಬಹುದು. ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ಈ ಮಾತನ್ನ ವಿರೋಧ ಪಕ್ಷಗಳು ಬಿಜೆಪಿಯವರು ಹೇಳಿದ್ದಾರೆ, ಕಾಂಗ್ರೆಸ್ನವರು ಹೇಳಿದ್ದಾರೆ, ಅಸೆಂಬ್ಲಿ ಸದನದ ಒಳಗಡೆ ಹೇಳಿರ್ತಕ್ಕಂಥ ಮಾತುಗಳು. ನೀರಾವರಿ ಯೋಜನೆಗಳಲ್ಲಿ ಇವತ್ತು ಹೆಚ್ಚು ಹಣ ಕೊಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅನ್ನುವಂಥದ್ದನ್ನ ಇವತ್ತು ಕಾಂಗ್ರೆಸ್ನವರು ಮತ್ತು ಬಿಜೆಪಿಯವರು ಕೂಡ ಸದನದ ಒಳಗಡೆ ಹೇಳಿರ್ತಕ್ಕಂಥ ಮಾತುಗಳು. ಬಹುತೇಕ ಇತ್ತೀಚೆಗೆ DK ಶಿವಕುಮಾರ್ ಅವರು ಕೂಡ ಇವತ್ತು ಒಂದು ಬುಕ್ ಅನ್ನ ಬರೆದಿದ್ದಾರೆ. ಬುಕ್ ಅನ್ನ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಆ ಬುಕ್ ನಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ, ಕರ್ನಾಟಕದಲ್ಲಿ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಹಣವನ್ನ ಕೊಟ್ಟಿರ್ತಕ್ಕಂಥವರು ದೇವೇಗೌಡರು ಅನ್ನುವಂಥದ್ದನ್ನ ಆ ಬುಕ್ ನಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದೇ ಹಾದಿಯಾಗಿ ಅದಾದ ನಂತರ ಕುಮಾರಣ್ಣವರು ಕೂಡ ಕಾರಣಾಂತರಗಳಿಂದ ಅಕಸ್ಮಾತ್ ಆಗಿ 2006ರಲ್ಲಿ ಮುಖ್ಯಮಂತ್ರಿಗಳಾದರು. 2006ರಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆವತ್ತಿನ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ಕೂಡ ರೈತರ ಸಾಲ ಮನ್ನಾ ಅಂತ ಯೋಚನೆ ಮಾಡಿರಲಿಲ್ಲ. 2006ರಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು 2500 ಕೋಟಿ ಸಾಲ ಮನ್ನಾ ಮಾಡಿದ್ರು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ನೀವು ನೋಡಿ
ನೀವು 89ರಿಂದ ಈ 83ರಿಂದ ಕಾಂಗ್ರೆಸ್ಸೇತರ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಇವತ್ತಿನವರೆಗೂ ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಇವತ್ತು ಎಸ್.ಎಂ. ಕೃಷ್ಣ ಅವರು 35,200 ಕೋಟಿ ಸಾಲ ಮಾಡಿದ್ರು. ಆದ್ರೆ ಯಾವುದೇ ರೈತರ ಸಾಲ ಮನ್ನಾ ಮಾಡಲಿಲ್ಲ. 2004ರಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ರು, ಯಾವುದೇ ರೈತರ ಸಾಲ ಮನ್ನಾ ಮಾಡಲಿಲ್ಲ. ಅಕಸ್ಮಾತ್ ಆಗಿ 2006ರಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಾಗ 3,500 ಕೋಟಿ ಸಾಲ ಮಾಡಿದ್ರು, 3,500 ಕೋಟಿ. ಆದ್ರೆ ಅದರಲ್ಲಿ 2,500 ಕೋಟಿಯನ್ನ ರೈತರ ಸಾಲ ಮನ್ನಾ ಮಾಡಿದ್ರು. ಬಹುಶಃ ಇತಿಹಾಸದಲ್ಲಿ ಅತಿ ಕಡಿಮೆ ಸಾಲ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಅತಿ ಕಡಿಮೆ ಸಾಲ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಎಚ್.ಡಿ. ಕುಮಾರಸ್ವಾಮಿ ಅವರು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. 2008ರಲ್ಲಿ ಕುಮಾರಣ್ಣವರು ಅಧಿಕಾರಕ್ಕೆ ಬಂದಿಲ್ಲ ಅಂತ ಹೇಳಿ ಅವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪನವರು ಬಂದ್ರು, ಮುಖ್ಯಮಂತ್ರಿಗಳಾದ್ರು. 3 ವರ್ಷ 3 ತಿಂಗಳಿದ್ರು, 25,600 ಕೋಟಿಯನ್ನು ಸಾಲ ಮಾಡಿದ್ರು. ಅವರು ಬೇರೆ ಬೇರೆ ಕಾರಣಗಳಿಂದ ಬೇರೆ ಕಡೆ ಅವರು ರಾಜೀನಾಮೆ ಕೊಟ್ಟು ಹೋಗ್ಬೇಕಾಯ್ತು. ಆವತ್ತಿನ ಸಂದರ್ಭದಲ್ಲಿ ಸದಾನಂದ ಗೌಡರು ಬಂದ್ರು. ಸದಾನಂದ ಗೌಡರು 11 ತಿಂಗಳು ಮುಖ್ಯಮಂತ್ರಿ ಆಗಿ ಅಧಿಕಾರ ಮಾಡಿದ್ರು. ಅವರು 11,600 ಕೋಟಿ ಸಾಲ ಮಾಡಿದ್ರು. ಯಾವುದೇ ರೈತರ ಸಾಲ ಮನ್ನಾ ಇಲ್ಲ. ಮತ್ತೆ ಜಗದೀಶ್ ಶೆಟ್ಟರ್ ಬಂದ್ರು, ಅವರು 11 ತಿಂಗಳು ಅಧಿಕಾರವನ್ನು ಮಾಡಿದ್ರು. 13,600 ಕೋಟಿ ಸಾಲ ಮಾಡಿದ್ರು. ಯಾವುದೇ ರೈತರ ಸಾಲ ಮನ್ನಾ ಮಾಡಲಿಲ್ಲ. ಬಹುಶಃ ಅದಾದ ನಂತರ 2013ರಲ್ಲಿ ನಡೆದಂತ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದ್ರು. ಇವರ ಬಂದ ನಂತರ ಇದರ ಸಾಲದ ಪ್ರಮಾಣ ಎಷ್ಟಾಗಿದೆ ಅಂತ ಹೇಳಿದ್ರೆ ಇತಿಹಾಸದಲ್ಲೇ ಸ್ವತಂತ್ರ ಬಂದಾಗಲಿಂದ ಇವತ್ತುವರೆಗೂ ಕೂಡ 8 ಲಕ್ಷ ಕೋಟಿ ಕರ್ನಾಟಕದ ಸಾಲ ಇದೆ. ಅದರಲ್ಲಿ 4 ಲಕ್ಷ ಕೋಟಿ ಈ ಪುಣ್ಯಾತ್ಮ ಮಾಡಿರ್ತಕ್ಕಂಥದ್ದು. ಬಹುಶಃ ಇವತ್ತು ನಡೀತಾ ಇರ್ತಕ್ಕಂಥದ್ದು ಕೂಡ ಇವತ್ತು ಏನು ಸರ್ಕಾರ ನಡೆಸ್ತಾ ಇದ್ದಾರೆ ಸಾಲದಿಂದ ನಡೀತಾ ಇರ್ತಕ್ಕಂಥದ್ದು ಈ ಸರ್ಕಾರ. ಅಕಸ್ಮಾತ್ ಆಗಿ 18ರಲ್ಲಿ ಅವ್ರು ಹೇಳ್ತಾ ಇದ್ರು 13ರಿಂದ 18ರವರೆಗೆ 5 ವರ್ಷಗಳ ಆಡಳಿತದಲ್ಲಿ ನೀವು ಮಪ್ರಾಣೆ ನೀವು ಮುಖ್ಯಮಂತ್ರಿಗಳಾಗೋದಿಲ್ಲ ಅನ್ನುವಂಥದ್ದು ಚಾಲೆಂಜ್ ಆಗ್ತಾ ಇದ್ರು ಕುಮಾರಸ್ವಾಮಿ ಅವರಿಗೆ. ಅವರ ಅಪ್ರಾಣೆ ಮುಖ್ಯಮಂತ್ರಿಗಳಾಗೋದಿಲ್ಲ, ನಾವು JDS ಎಲ್ಲಿ ಮೂಲೆ ಗುಂಪು ಮಾಡಿ ಮನೆಗೆ ಕಳಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರು. ನೋಡಿ ದುರಂತ ಆಗಿದೆ. ಸುದೈವ 2018ರಲ್ಲಿ ನಾವು ಕೂಡ 39 ಸ್ಥಾನ ಬಂದ್ವಿ. ದೆಹಲಿಯಿಂದ ದೇವೇಗೌಡರು ಮನೆ ಬಾಗಿಲಿಗೆ ಬಂದು ನೀವೇ ಮುಖ್ಯಮಂತ್ರಿಗಳು ಅಂತ ಹೇಳಿ ಬೇಡಿ ಕಾಡಿ ಮುಖ್ಯಮಂತ್ರಿಗಳನ್ನ ಮಾಡಿದ್ರು. ಆವತ್ತಿನ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ರು, ಒಳ್ಳೆ ಕೆಲಸ ಮಾಡ್ತಾ ಇದ್ರು ಕುಮಾರಸ್ವಾಮಿ ಅವರು.